Welcome to NR Pathshala. Today we'll be discussing Dvitiya Bhashe Kannada, that is second language Kannada model question paper, March 2024, class 5, that is Taragati 5, Ankagalu 40, that is maximum marks is 40, and time given, Samaya is 2 hours, 2 ಗಂಟೆ. Section 1. 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. This is an MCQ question. So 1ರಿಂದ 10 means 10 questions are given and each question carries 1 mark here. 4 ಆಯ್ಕೆಗಳಲ್ಲಿ, that is 4 options are given. ಸೂಕ್ತವಾದ ಉತ್ತರವನ್ನು ಆರಿಸಿ, pick out the right answer, and ನಿಗದಿಪಡಿಸಿರುವ ಸ್ಥಳದಲ್ಲಿ, so there is a place allotted to write the answer, so you have to write over here. So a box is given, so where you have to write the question number, that is A, B, C or D, you have to write inside the box, and in the blank space you have to write the answer. First question. ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟಿಯಂದದಿ ನೆಗೆದು ನೆಗೆದು ಬರುವೆ ಅರಸಿ. ಸೊ ದಿಸ್ ಇಸ್ ಅ ಸೆಂಟೆನ್ಸ್. ಕ್ವೆಶ್ಚನ್ ಈಸ್, ಇಲ್ಲಿ ಊಟಿ ಪದದ ಸಮಾನಾರ್ಥಕ ಪದ, ಸಮಾನಾರ್ಥಕ ಮೀನ್ಸ್ ಮೀನಿಂಗ್, ಸೊ ಯು ಹ್ಯಾವ್ ಟು ರೈಟ್ ದ ಮೀನಿಂಗ್ ಆಫ್ ಊಟಿ. 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಮೂಟೆ, ಬಿ ಊಟ, ಸಿ ನೀರಿನ ಚಿಲುಮೆ, ಡಿ ಜಿಂಕೆ. So the correct answer is C, ನೀರಿನ ಚಿಲುಮೆ. So write C in the box and write the answer ನೀರಿನ ಚಿಲುಮೆ in the blank space. Second question. ವಿವೇಕಾನಂದರು ಪುಸ್ತಕದ 100 ಸಾಲುಗಳನ್ನು ಅದರಂತೆಯೇ ಉದಾಹರಿಸುತ್ತಿದ್ದರು. Question is, ಇಲ್ಲಿ 100 ಎಂಬ ಪದವನ್ನು ಬಿಡಿಸಿ ಬರೆದಾಗ. So they have picked the word 100 and what you have to do, ಬಿಡಿಸಿ ಬರೆಯಬೇಕು. It means you have to split the word. So 100. Option is 100 plus 3, B 100 plus 6, C 100 plus 6, D 100 plus 100. ಉತ್ತರ D, 100 plus 100. So the answer is 100 plus 100. Third question. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. So the question is, ಇಲ್ಲಿ ತಾಳೆಯ ಪದಕ್ಕೆ ಸರಿಹೊಂದುವ ಪ್ರಾಸಪದ. Now ಪ್ರಾಸಪದ means rhyming word for the word ತಾಳೆಯ. Options are A, ತೆಂಗಿನ, B, ಕಂಗಿನ, C, ರಂಗನು, D, ಬಾಳೆಯ. So the answer is ಬಾಳೆಯ, D. So write D, ಬಾಳೆಯ. So ಬಾಳೆಯ is a rhyming word for ತಾಳೆಯ. Fourth question. Picture is given. ಈ ಚಿತ್ರಕ್ಕೆ ಸರಿಹೊಂದುವ ಗಾದೆ ಮಾತು. ಗಾದೆ ಮಾತು means a proverb that tells about this picture. First one. ಹಸುವಿನ ಹಾಲು ಶ್ರೇಷ್ಠ. B, ಹಾಲಿಗಾಗಿ ಹಸು ಬೇಕು. ಸಿ, ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಡಿ, ಹಸುವಿನ ಹಾಲು ಕುಡಿದಷ್ಟು ಪೌಷ್ಟಿಕ. ಸೊ ಇನ್ ದಿಸ್ ವಿಚ್ ಇಸ್ ಅ ಗಾದೆ ಮಾತು? ಸಿ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಫಿಫ್ತ್ ಕ್ವೆಶ್ಚನ್. ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ. ಈ ವಾಕ್ಯದ ಮಾದರಿಯಂತೆ ಮಾನವನ್ನು ಹೊಂದಿದವ ಎಂಬ ವಾಕ್ಯಕ್ಕೆ ಸರಿಹೊಂದುವ ಪದ. ಸೊ ಹಿಯರ್ ಮಾದರಿ ಮೀನ್ಸ್ ಎಕ್ಸಾಂಪಲ್. ಸೊ ಒನ್ ಎಕ್ಸಾಂಪಲ್ ಇಸ್ ಗಿವನ್, ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ. ಸೊ ನಾವು ಯು ಹ್ಯಾವ್ ಟು ಲುಕ್ ಫಾರ್ ಅ ವರ್ಡ್ ಫಾರ್ ಮಾನವನ್ನು ಹೊಂದಿದವ. ಮಾನವನ್ನು ಹೊಂದಿದವ. ಎ, ಮಾನವ, ಬಿ, ಮನುಷ್ಯ, ಸಿ, ಮಾನವೀಯ, ಡಿ, ಮಾನವಂತ. ಸೊ ದ ಆನ್ಸರ್ ಇಸ್ ಮಾನವಂತ. ಡಿ, ಮಾನವಂತ. ಸೊ ಮಾನವನ್ನು ಹೊಂದಿದವ ಮಾನವಂತ,
ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ. 6. ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ. So here you have to put what ಚಿಹ್ನೆ you have to put for this sentence. Option alpa virama, that is comma. Will you use comma here? B. Purna virama, that is full stop. C. Ardha virama, that is semicolon. D. Uddharana, that is punctuation mark or a quotation. Now this is a dialogue. So you will use the punctuation or the quotation mark over here. So the answer is D. Uddharana. 7th, ಶಿಕ್ಷೆ means punishment. ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ. ಸೊ ಈ ಪದವನ್ನು ಯೂಸಿಂಗ್ ದ ವರ್ಡ್ ಶಿಕ್ಷೆ ರಚಿಸಿರುವ ಸೂಕ್ತ ವಾಕ್ಯ. ಸೊ ಯು ಹ್ಯಾವ್ ಟು ಪಿಕ್ ಒನ್ ಸೆಂಟೆನ್ಸ್ ವೇರ್ ಶಿಕ್ಷೆ ವರ್ಡ್ ಈಸ್ ಯೂಸ್ಡ್ ಕರೆಕ್ಟ್ಲಿ. ಆಪ್ಷನ್ ಎ, ತಪ್ಪು ಮಾಡಿದವರಿಗೆ ರಕ್ಷೆ ನೀಡಬೇಕು. ಬಿ, ತಪ್ಪು ಮಾಡಿದವರಿಗೆ ದಂಡ ಹಾಕಬೇಕು. ಸಿ, ತಪ್ಪು ಒಪ್ಪುಗಳ ವಿಮರ್ಶೆ ನಮಗೇಕೆ. ಡಿ, ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ. ಸೊ ದ ಉತ್ತರ ಇಸ್ ಡಿ, ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ. ಸೊ ಹಿಯರ್ ಇಫ್ ಯು ಸಿ the word shikshe is used only in the sentence D. Then nowhere shikshe is used. 8th question. ದಿನವು ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಬಕಾಸುರನಿಗೆ ಊಟವನ್ನು ಕಳುಹಿಸುವಂತೆ ಒಪ್ಪಂದವಾಯಿತು. Now question here is, ಈ ವಾಕ್ಯದಲ್ಲಿರುವ ದ್ವಿರುಕ್ತಿ ಪದ. So you have to pick the word which is Dvirukti. Now what is Dvirukti? Same word repeating twice which has a meaning. That is Dvirukti. First one, Oppanda. B, Obbobbara. C, Kaluhisu. D, Saradi. So the answer is B, Obbobbara. Obba plus Obba, Obbobba. So here you can split and the same word is repeating twice and it has a meaning. 9th question. ಕೃಷ್ಣ ತನ್ನ ಗೆಳೆಯನನ್ನು ಜಾತ್ರೆಗೆ ಕರೆಯಲು ಪತ್ರ ಬರೆಯುತ್ತಿದ್ದಾನೆ. So in this sentence, Krishna is writing a letter. Patra is a letter asking his friend ಗೆಳೆಯ to come to the fair, that is ಜಾತ್ರೆ. So the question here is, ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಇದಾಗಿದೆ. Means how will he address his friend? First one, ಮಾನ್ಯರೇ. B, ಪೂಜ್ಯ. C, ಆತ್ಮೀಯ. D, ಸನ್ಮಾನ್ಯ. Now here ಆತ್ಮೀಯ is an answer. ಆತ್ಮೀಯ means dear. So dear so and so. You used to use the term dear only with your friends. Manyare, Pujya, Sanmanya is for respectful person, elderly people. 10th, ಮಗುವಿಗೆ ಅನ್ಯಾಯವಾದಾಗ ತಾಯಿಯು ಸಿಡಿದೇಳುತ್ತಾಳೆ. So question here is, ಈ ವಾಕ್ಯದಲ್ಲಿ ಸಿಡಿದೇಳು ಎಂಬ ನುಡಿಗಟ್ಟಿನ ಅರ್ಥ. Now what is ನುಡಿಗಟ್ಟು? Nudigattu is a word where it has a different meaning from what it sounds like. Means you have to see the inner meaning of it. So answer here is sidiyuvudu, sittigelu. C, sidimidiyagu. D, sihi hanchu. Sidideluttale means it is sittigelu, means she is getting angry. So ಉತ್ತರ B, ಸಿಟ್ಟಿಗೇಳು. Section 2, ಒಂದು ವಾಕ್ಯದಲ್ಲಿ ಉತ್ತರಿಸಿ. Means in one sentence you have to answer the questions. 4 questions are given, 1 mark each. ಒಂದು ಅಂಕ for each question. So 11th question. ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ.
ಮೈ ಮೇಲೆ ಪರಿವಿರಲಿಲ್ಲ. ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಅವನ ಗೆಳೆಯರು ಗಾಬರಿಯಾಗಿ ಓಡಿದರು. ಕ್ವೆಶ್ಚನ್ ಹಿಯರ್ ಇಸ್, ನರೇಂದ್ರನ ಮೇಲೆ ಹಾವು ಹರಿದರೂ ಎಚ್ಚರವಾಗದಿದ್ದುದು ಏಕೆ? ಸೊ ವೈ ವಾಸ್ ನರೇಂದ್ರ not aware when the snake went over him? So answer is given in this sentence itself, or carefully read the sentence and answer the question. Answer is, ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದರಿಂದ ಅವನಿಗೆ ಮೈ ಮೇಲೆ ಹಾವು ಹರಿದರೂ ಎಚ್ಚರವಾಗಲಿಲ್ಲ. 12th question. ರವಿಯು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. So this is a line from the poem. So question here is, Ravi ರಂಗನು ಎಲ್ಲಿ ಮೆತ್ತುವನು? Where does the sun paint its colors? So answer is ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ. So you have to write ತೆಂಗಿನ means ತೆಂಗಿನಕಾಯಿ ಮರ, that is ತೆಂಗು ಮರ. ಕಂಗಿನ ಮೀನ್ಸ್ ಅಡಿಕೆ ಮರ. ತಾಳೆಯ ಗಿಡ, ದಟ್ ಈಸ್ ಅ ಪಾಮ್ ಟ್ರೀ. ಬಾಳೆಯ ಪ್ಲಾಂಟನ್ ಟ್ರೀ. ಅಂಗಕ್ಕೆ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಶರೀರ. ಸೊ ದ ಆನ್ಸರ್ ಇಸ್ ರವಿಯು ತೆಂಗು, ಅಡಿಕೆ, ತಾಳೆಗಿಡ, ಬಾಳೆಗಿಡಗಳ ಶರೀರಕ್ಕೆ ರಂಗನು, ಆರ್ ಯು ಕ್ಯಾನ್ ಯೂಸ್ ದ ವರ್ಡ್ ಬಣ್ಣವನ್ನು, ಹಚ್ಚುತ್ತಾನೆ. 13th question. ಹಾವಿನ ಹೆಡೆ ಚೆಂದ, ಮಾವಿನ ಮಿಡಿ ಚೆಂದ, ಹಾರಾಡಿ ಬರುವ ಗಿಳಿ ಚೆಂದ, ಕಂದಯ್ಯ ನೀ ಚೆಂದ ನಮ್ಮ ಮನಿಗೆಲ್ಲ. ಅಗೇನ್ ಅ ವರ್ಸ್ ಫ್ರಮ್ ದ ಪೋಯಮ್. ಹಿಯರ್ ದ ಕ್ವೆಶ್ಚನ್ ಇಸ್, ಇಲ್ಲಿ ಮನಿಗೆಲ್ಲ ಚಂದವಾಗಿರುವವರು ಯಾರು? ಹೂ ಈಸ್ ಬ್ಯೂಟಿಫುಲ್ ಇನ್ ದ ಹೌಸ್? ಸೊ ಹಿಯರ್ ಇಟ್ ಇಸ್ ಕಂದಯ್ಯ. So you can address as Kanda or Kusu. So ಮನೆಗೆಲ್ಲ ಚಂದವಾಗಿರುವವರು ಕಂದ, or you can also write ಕೂಸು instead of ಕಂದ. 14th question. ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ವ್ಯಸನವಾಯಿತು. ಇಷ್ಟೊಂದು ದೊಡ್ಡ ಬಾಪು, ಅವರ ಮೈ ಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ ಎಂದು ಕೊಂಡನು. So question here is, ವೇಷಭೂಷಣ ಪದದ ಸ್ವಂತ ವಾಕ್ಯವನ್ನು ರಚಿಸಿ. ಸೊ ಸ್ವಂತ ವಾಕ್ಯ ಮೀನ್ಸ್ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ ವೇಷಭೂಷಣ. ಉತ್ತರ, ಮಹಾತ್ಮರ ವೇಷಭೂಷಣಗಳು ಸಾಮಾನ್ಯವಾಗಿರುತ್ತವೆ. ಯು ಕ್ಯಾನ್ ಮೇಕ್ ಯುವರ್ ಓನ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ ವೇಷಭೂಷಣ. ಸೆಕ್ಷನ್ 3. 2-3 ವಾಕ್ಯಗಳಲ್ಲಿ ಉತ್ತರಿಸಿ. So you have to answer in 2 or 3 sentences. So there are 4 questions, 2 marks each. So total 8 marks for section 3. So each question carries 2 marks, 2 ಅಂಕ. So 15th question. ಭೀಮನನ್ನು ಊರ ಜನರು ಅಚ್ಚರಿಯಿಂದ ನೋಡುತ್ತಿದ್ದರು. ಭೀಮ ನಗುನಗುತ್ತಾ, ನಾನು ಹೋಗಿ ಬರುವೆ, ನೀವು ಹೊರಡಿ ಎಂದು ಊರ ಜನರಿಗೆ ಸಮಾಧಾನ ಹೇಳಿದನು. ಸೊ ಕ್ವೆಶ್ಚನ್ ಹಿಯರ್ ಇಸ್, ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಯಾರು ಯಾರಿಗೆ ಹೇಳಿದರು? ಸೊ ಇಲ್ಲಿ ಅಡಿಗೆರೆ, ಅಡಿಗೆರೆ ಮೀನ್ಸ್ ಅಂಡರ್ ಲೈನ್ಡ್. ಸೊ ಹಿಯರ್ ದಟ್ ವರ್ಡ್ ನಾನು ಹೋಗಿ ಬರುವೆ, ನೀವು ಹೊರಡಿ, ವರ್ಡ್ ಇಸ್ ಅಂಡರ್ಲೈನ್ಡ್. ಹೂ ಟೋಲ್ಡ್ ದಿಸ್ ಟು ಹೂಮ್? ಯಾರು ಯಾರಿಗೆ ಹೇಳಿದರು? ಸೊ ಆನ್ಸರ್ ಇಸ್, ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಭೀಮನು ಊರ ಜನರಿಗೆ ಹೇಳಿದನು. ರೈಟಿಂಗ್ ಸೆಂಟೆನ್ಸ್ ಇಸ್ ಡಿಫಿಕಲ್ಟ್. ಯು ಕ್ಯಾನ್ ಜಸ್ಟ್ ರೈಟ್ ಯಾರು, ಯಾರು ಹೇಳಿದರು, ಪುಟ್ ಅ ಡ್ಯಾಶ್, ಭೀಮ ಹೇಳಿದರು. ಯಾರಿಗೆ ಹೇಳಿದರು, ಡ್ಯಾಶ್, ಊರ ಜನರಿಗೆ ಹೇಳಿದರು. 16th question. ಎಲ್ಲಾದರಿರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಾಗಿ ಜಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ. ಸೊ ದಿಸ್ ಇಸ್ ಅಗೇನ್ ಅ ಪ್ಯಾರಾ ಫ್ರಮ್ ದ ಪೋಯಮ್. ಹಿಯರ್ ದ ಕ್ವೆಶ್ಚನ್ ಇಸ್, ಈ ಸಾಲುಗಳ ಭಾವಾರ್ಥ ಬರೆಯಿರಿ. ಭಾವಾರ್ಥ ಮೀನ್ಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ಯಾರಾ ಆರ್ ಅ ಸಮ್ಮರಿ ಆಫ್ ದಿಸ್ ಪ್ಯಾರಾ ಯು ಹ್ಯಾವ್ ಟು ರೈಟ್. ಉತ್ತರ,
ಹುಲ್ಲು ಯಾವ ಪ್ರದೇಶದಲ್ಲಿದ್ದರೂ ಚೆನ್ನಾಗಿ ಬೆಳೆಯುತ್ತದೆ. ನೆಲ್ಲಿಯ ಗಿಡವನ್ನು ಕತ್ತರಿಸಿದರೂ ಮತ್ತೆ ಚಿಗುರುತ್ತದೆ. ಅದೇ ರೀತಿ ತನ್ನ ಕಂದನು ಸಹ ಎಲ್ಲೇ ಇದ್ದರೂ ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಹೊಂದಲಿ ಎಂದು ತಾಯಿ ಹಾರೈಸುತ್ತಾಳೆ. 17th question. ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮೊಲ ಸೋತಿತು, ಆದರೆ ನಿಧಾನವಾಗಿ ನಡೆಯುವ ಆಮೆಯು ಗೆದ್ದಿತು. So here a line is given about the tortoise and the rabbit's race. And the rabbit loses the race and the tortoise wins the race. So here the question is, ಈ ಕಥೆಯ ನೀತಿಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ನೀತಿ means the moral of this story. So moral of the story, ನಿಮ್ಮದೇ ಮಾತುಗಳಲ್ಲಿ, in your own words, write the moral of this story. ಆನ್ಸರ್: ಮೊಲಕ್ಕೆ ತಾನು ಆಮೆಗಿಂತ ತುಂಬ ವೇಗವಾಗಿ ಓಡುತ್ತೇನೆ ಎಂಬ ಅಹಂಕಾರವಿತ್ತು. ಆಮೆಯನ್ನು ಅದು ಕೀಳಾಗಿ ಕಂಡು ತಾನು ಮಾರ್ಗ ಮಧ್ಯೆ ವಿಶ್ರಾಂತಿ ಪಡೆಯಿತು. ಆಮೆ ನಿಧಾನವಾಗಿ ಓಡುತ್ತಾ ಮೊಲಕ್ಕಿಂತ ಮೊದಲು ಗುರಿ ತಲುಪಿತು. ಈ ಕಥೆಯ ನೀತಿ: ನಾವು ಯಾರನ್ನು ಕೀಳಾಗಿ ಕಾಣಬಾರದು ಮತ್ತು ಅಹಂಕಾರ ಒಳ್ಳೆಯದಲ್ಲ. 18th question. ಧೈರ್ಯವಿದ್ದರೆ ಏನೂ ಬೇಕಾದರೂ ಸಾಧಿಸಬಹುದು. ಸೊ ಇಫ್ ಯು ಆರ್ ಕರೇಜಸ್ ಯು ಕ್ಯಾನ್ ಡೂ ಎನಿಥಿಂಗ್. ಕ್ವೆಶ್ಚನ್ ಹಿಯರ್ ಇಸ್, ಈ ನೀತಿಯಂತೆ ನಿಮ್ಮ ಧೈರ್ಯವಾಗಿ ಸಾಧಿಸಿದ ಒಂದು ಘಟನೆಯ ಕುರಿತು ಬರೆಯಿರಿ. ಸೊ ಈ ನೀತಿಯಂತೆ, as per this sentence, that is, if you have courage you can do anything, you have to write ಒಂದು ಘಟನೆ, one incident in your life you have to write that is related to this sentence. Something which you have done very courageously, you have to write your own incident. You can write anything. Here one example is given. ಹೋದ ವರ್ಷ ರಜೆಯಲ್ಲಿ ನನ್ನ ಗೆಳೆಯ ಸೈಕಲ್ ತೆಗೆದುಕೊಂಡು ಮನೆಗೆ ಬಂದ. ನನಗೆ ಸೈಕಲ್ ಸವಾರಿ ಮಾಡಲು ಕರೆದ. ನನಗೆ ತುಂಬ ಹೆದರಿಕೆಯಾದಾಗ ತಮಾಷೆ ಮಾಡಿದ. ನಂತರ ನಾನು ಧೈರ್ಯ ಮಾಡಿ ಸೈಕಲ್ ಹೊಡೆಯಲು ಕಲಿತೆ. 19th question. Now for 19th question it is 3 marks here. ನೀಡಿರುವ ಸೂಚನಾ ಫಲಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. So here they have given some sentences. Read this properly and the questions are based on this para only. ನಮ್ಮ ಬದುಕಿನ ಆಧಾರ ತಾನ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿರಿ. ಜಿಂಕೆ. So this is something the deer is saying. So now question 1. ಯಾರ ಬದುಕಿನ ಆಧಾರ ತಾನ ಕಾಡು? Means forest is useful for whom? Forest supports whose life? So ಉತ್ತರ: ನಮ್ಮ ಬದುಕಿನ ಆಧಾರ ತಾನ ಕಾಡು. It is given here. ನಮ್ಮ ಬದುಕಿನ ಆಧಾರ ತಾನ ಕಾಡು. Second one. ಜಿಂಕೆಯು ಏನು ಬೇಕೆಂದು ಕೇಳುತ್ತಿದೆ? What is the deer asking over here? ಜಿಂಕೆಯು ಕಾಡು ಬೇಕೆಂದು ಕೇಳುತ್ತಿದೆ. That is, the deer is saying we want the forest. So here you can see ಕಾಡು ನಿಮಗೂ ಬೇಕು, ನಮಗೂ ಬೇಕು. So ಜಿಂಕೆಯು ಕಾಡು ಬೇಕೆಂದು ಕೇಳುತ್ತದೆ. Third, ಜಿಂಕೆಯು ನಮಗೆ ನೀಡಿರುವ ಸಂದೇಶವೇನು? What is the message the deer is giving us? Third, ಕಾಡನ್ನು ಉಳಿಸಿದರೆ ನಾವೆಲ್ಲ ಉಳಿಯುತ್ತೇವೆ ಎಂದು ಜಿಂಕೆಯು ಸಂದೇಶ ನೀಡುತ್ತಿದೆ. So the deer is saying if you save the forest, all of us will be saved. This is the message given. 20th question. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈ ಗಾದೆಯ ಅರ್ಥವನ್ನು ವಿಸ್ತರಿಸಿ ಬರೆಯಿರಿ. For this 3 marks. So here one ಗಾದೆ is given. That's a proverb which is saying ಗಿಡವಾಗಿ ಬಗ್ಗದ್ದು, what does not bend. When it is a small plant, ಮರವಾಗಿ ಬಗ್ಗೀತೆ, will it bend after it grows up into a tree? So ಈ ಅರ್ಥವನ್ನು, keeping this meaning in mind, you have to expand and write down one para.
ಆನ್ಸರ್, ಮಗು ಚಿಕ್ಕದಿರುವಾಗಲೇ ಅದಕ್ಕೆ ಸರಿಯಾದ ನಡೆ ನುಡಿಗಳನ್ನು ಕಲಿಸಬೇಕು. Means when the child is small itself, we should teach the right things to the children. That is nade nudi, how they should behave, how they should talk, it should be taught to them. ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಪ್ರೀತಿ, ವಾತ್ಸಲ್ಯ, ಗೌರವ ಮತ್ತು ಅವರ ನುಡಿಗಳನ್ನು ಪಾಲಿಸುವುದನ್ನು ಕಲಿಸಬೇಕು. ಸೊ ಯು ಶುಡ್ ಟೀಚ್ ದೆಮ್ ಟು ರೆಸ್ಪೆಕ್ಟ್ who? Father, mother, teacher, elders. To love them, to respect them and should obey them. ಅವರ ನುಡಿಗಳನ್ನು ಪಾಲಿಸುವುದನ್ನು ಕಲಿಸಬೇಕು. This should be taught in a very young age. ಬಲಿತ ಮರವನ್ನು ಬಗ್ಗಿಸಲು ಸಾಧ್ಯವಿಲ್ಲ. Means a grown up tree cannot be bent. ಹೆಚ್ಚು ಬಲ ಪ್ರಯೋಗ ಮಾಡಿದರೆ ಮುರಿದು ಬೀಳುತ್ತದೆ. If you put more strength, then the tree will break. So ಹೆಚ್ಚು ಬಲ ಪ್ರಯೋಗ ಮಾಡಿದರೆ ಮುರಿದು ಬೀಳುತ್ತದೆ. It will break and fall if you put more strength after they grow big. ಹಾಗೆ ದೊಡ್ಡವನಾದ ಮೇಲೆ ತಿದ್ದಲು ಹೋದರೆ ವ್ಯಕ್ತಿಯು ತಿರುಗಿ ಬೀಳಬಹುದು. So like that, if the child is grown up now, so for a grown up, if you try to teach, what will happen? ತಿದ್ದಲು ಹೋದರೆ, if you try to correct them, they will turn against you. ಸೊ ಬಾಲ್ಯದಲ್ಲಿಯೇ ಸದ್ಗುಣಗಳನ್ನು ಧಾರೆ ಎರೆದು ಬೆಳೆಸಬೇಕು. ಸೊ ಇನ್ ಅ ವೆರಿ ಯಂಗ್ ಏಜ್ ಇಟ್ ಸೆಲ್ಫ್ ಆಲ್ ದ ಗುಡ್ ಕ್ವಾಲಿಟಿ ಶುಡ್ ಬಿ ಟಾಟ್ ಫಾರ್ ದಿ ಚೈಲ್ಡ್. ಆಗ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ, ಸೊ ಇನ್ ದ ಸೊಸೈಟಿ ಹಿ ವಿಲ್ ಬಿ ಅ ಗುಡ್ ಪರ್ಸನ್, ಒಳ್ಳೆಯ ವ್ಯಕ್ತಿ, ಅ ಗುಡ್ ಹ್ಯೂಮನ್ ಬೀಯಿಂಗ್. ದೇಶದ ಉತ್ತಮ ನಾಗರಿಕನಾಗಿ, ಸೊ ಹಿಲ್ ಬಿ ಅ ಗುಡ್ ಸಿಟಿಸನ್ ಫಾರ್ ದ ಕಂಟ್ರಿ. ವ್ಯಕ್ತಿಯು ಬೆಳೆಯುವನು. ಇನ್ ದಿಸ್ ವೇ ಹಿ ವಿಲ್ ಗ್ರೋ ಅಪ್ ಟು ಬಿ ಅ ಗುಡ್ ಸಿಟಿಸನ್, ಅ ಗುಡ್ ಹ್ಯೂಮನ್. ಆದ್ದರಿಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯ ಅತ್ಯಂತ ಪ್ರಸಿದ್ಧವಾಗಿದೆ. ಸೊ ದಟ್ ಈಸ್ ವೈ ದಿಸ್ ಪ್ರಾವರ್ಬ್, ದಟ್ ಈಸ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಇಸ್ ಬಿಕಮ್ ವೆರಿ ಫೇಮಸ್. 21st ಕ್ವೆಶ್ಚನ್. ಚಿತ್ರ ಗಮನಿಸಿ. ಒಬ್ಸರ್ವ್ ದ ಪಿಕ್ಚರ್. ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಕೂಡಿದ್ದರೆ ಆಗುವ ದುಷ್ಪರಿಣಾಮದ ಕುರಿತು ಟಿಪ್ಪಣಿ ಬರೆಯಿರಿ. ಮೀನ್ಸ್ ಅ ಸ್ಮಾಲ್ ಕಾಂಪೋಸಿಷನ್. ಟಿಪ್ಪಣಿ ಬರೆಯಿರಿ means a small composition or small para you have to write about this picture. So in this picture they have asked about parisara malinya, that is a environmental pollution. So on this dushparinamagalu, that is the bad effects of environmental pollution, you have to write a small composition here. So answer, you can write anything. I have given some points. ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಕಲ್ಲು, ಮಣ್ಣು, ಮರ, ಗಿಡ, ಬೆಟ್ಟ, ಗುಡ್ಡ, ನೀರು, ವಾಯು, ಪ್ರಾಣಿ, ಪಕ್ಷಿ ಇತ್ಯಾದಿ ಚರಾಚರ ವಸ್ತುಗಳನ್ನು ಪರಿಸರ ಎಂದು ಕರೆಯಬಹುದು. ಸೊ ಇನ್ ದ ಫಸ್ಟ್ ಲೈನ್ you have to introduce what is nature or what is an environment. You have to write about that. So first you have to write what it is, what is the environment. Okay, so here our suttamuttalina means what you see around, be it stones or trees or plants or mountains, water, animals, birds, all this charachara, what can move and what cannot move, all this is called as parisara, that is a nature. ಇಂತಹ ಪರಿಸರವು ಮಾಲಿನ್ಯವಾಗುವುದನ್ನು ಅಥವಾ ಅಶುದ್ಧವಾಗುವುದನ್ನು ಪರಿಸರ ಮಾಲಿನ್ಯ ಎಂದು ಕರೆಯುತ್ತೇವೆ. ಸೊ ವಾಟ್ ಈಸ್ ಪೊಲ್ಯೂಷನ್ you should write next. Okay, first you have written what is environment or what is nature. Next you have to write what is pollution, because topic is on pollution, right? So if this nature gets polluted, malinya means polluted, or if it becomes dirty, then it is called as parisara malinya. Next, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ. Now next para you have to write the reason for. Okay, if you are writing composition you can follow these steps. So you can write the reason for pollution. So here ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆ, that is day to day there is increase in the population. ಪರಿಸರ ಅಸ್ವಚ್ಛತೆಯ ಮಹತ್ವದ ಅರಿವಿಲ್ಲದಿರುವುದು means people who do not know the importance of cleanliness or to maintain the environment. ವಸ್ತುಗಳ ಮರುಬಳಕೆಯಲ್ಲಿ ಅಸಡ್ಡೆ,
Asadde means showing laziness in recycling the products. So ವಸ್ತುಗಳ ಮರುಬಳಕೆ means recycling the products. ಅತಿಯಾದ ವಾಹನಗಳ ಬಳಕೆ, using too much of the vehicles on the road. ಅಸುರಕ್ಷಿತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಖಾನೆಗಳು means the factories which are not following the environmental rules. ಅರಣ್ಯಗಳ ನಾಶ, that is destroying the forest. ನಗರಗಳ ನಿರ್ಮಾಣ means too many cities are being formed nowadays. ಮುಂತಾದ ಕಾರ್ಯಗಳು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ. So many more things are responsible for the pollution. Last, you have to conclude why pollution is bad and why we should protect our nature. ಪರಿಸರ ಮಾಲಿನ್ಯದಿಂದ ಜನರು ವಿವಿಧ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಸೊ ಬಿಕಾಸ್ ಆಫ್ ದಿಸ್ ಪೊಲ್ಯೂಷನ್, ಬ್ಯಾಡ್ ಏರ್, ಬ್ಯಾಡ್ ವಾಟರ್, ಸೊ ಪೀಪಲ್ ಫಾಲ್ ಸಿಕ್. ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಜಲಮಾಲಿನ್ಯ, that is water pollution. ಭೂಮಾಲಿನ್ಯ, that is the earth is getting polluted. ವಾಯು ಮಾಲಿನ್ಯ, that is air is getting polluted. ಶಬ್ದ ಮಾಲಿನ್ಯ, sound pollution. ಇವುಗಳಿಂದ ಮಾನವನ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ. ಸೊ ಬಿಕಾಸ್ ಆಫ್ ಆಲ್ ದಿಸ್ ಪೊಲ್ಯೂಷನ್ ಇಟ್ ಈಸ್ ಎಫೆಕ್ಟಿಂಗ್ ದ ಹ್ಯೂಮನ್ ಮೆಂಟಲಿ, ಮಾನಸಿಕವಾಗಿ, ಆ್ಯಂಡ್ ಫಿಸಿಕಲಿ, ದೈಹಿಕ ಆರೋಗ್ಯದ ಮೇಲೆ ಇಟ್ is showing bad effect. So this much you can write down. So if any composition is asked, first you write down what it is, okay, why do they call so, what is the reason, and one conclusion. 22nd question. ರಾಜು ತನ್ನ ಅಕ್ಕನ ಮದುವೆಗೆ 3 ದಿನಗಳ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯುತ್ತಿದ್ದಾನೆ. So here who is writing a letter? Raju is writing a letter. For what reason he is writing? For whom he is writing? He is writing for Taragati Shikshakarige. Taragati Shikshakaru means class teacher. Taragati means class. Shikshakaru is teacher. You can also call it as Varga Shikshakaru or Taragati Shikshakaru. Anything you can use. And what is the reason for writing a letter? Akkana Maduve, that is sister, elder sister's wedding. Maduve is wedding. And he is asking leave, that is Raje Kori. He is asking leave here for how many days? 3 dinagala, means for 3 days he is asking leave for his sister's wedding, and he is writing a letter, that's a leave letter, to his class teacher, Taragati Shikshakarige. ಸೊ ಅಪೂರ್ಣಗೊಂಡಿರುವ ಪತ್ರವನ್ನು ಪೂರ್ಣಗೊಳಿಸಿ ರಾಜುವಿನಿಗೆ ಸಹಾಯ ಮಾಡಿರಿ. ಸೊ ಹಿಯರ್ ಇಟ್ ಇಸ್ ಇನ್ಕಂಪ್ಲೀಟ್. ಸೊ ಯು ಹ್ಯಾವ್ ಟು ಕಂಪ್ಲೀಟ್ ದ ಲೆಟರ್ ಆ್ಯಂಡ್ you have to help Raju in writing the letter they have said. So format is given. You have to only fill in the format and complete the letter. First a date you should write down. Okay. So whichever day is the exam, that day's date you can write down here. Ivarinda means from. Ivarinda, first from comes now. So Ivarinda means from. Write your name, write your class, write your school name and the place name. Okay, so for example, here Raju is writing the letter, so Raju is written here, and this is a 5th standard question paper, so he is from 5th standard. Aidaneya Taragati. Then write the school name, Shakti Prathamika Shale or any Shale, whatever school's name you can write over here. Place, Bengaluru, or you can write your place also. So first the name, next comes the class, third comes the school name, and last you have to write the place. Ivarige. Ivarige means to. So again, Varga Shikshakaru, or you can write Taragati Shikshakaru, means class teacher. Aidaneya Taragati, write your class, and the school name, Shakti Prathamika Shale, and last the place, Bengaluru. So first from. From is Ivarinda to Ivarige. Now coming to the body of the letter. Manyare. Manyare means respectfully. Vishaya. Vishaya means subject. So first write Manyare, then Vishaya. What is the subject here?
3 ದಿನ ರಜೆ ನೀಡುವಂತೆ ಕೋರಿಕೆ. ಕೋರಿಕೆ ಮೀನ್ಸ್ ರಿಕ್ವೆಸ್ಟಿಂಗ್ ಫಾರ್ ಅ 3 day ಹಾಲಿಡೇ. 3 ದಿನ ರಜೆ ನೀಡುವಂತೆ ಕೋರಿಕೆ. ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆಯು ದಿನಾಂಕ 10, 11, 12ರಂದು ಮಂಗಳೂರಿನಲ್ಲಿ ನಡೆಯಲಿದ್ದು ತಾವು ದಯವಿಟ್ಟು ನನಗೆ 3 ದಿನಗಳ ರಜೆ ನೀಡಬೇಕಾಗಿ ವಿನಂತಿಸುತ್ತೇನೆ. ಸೊ ಬಾಡಿ ಆಫ್ ದ ಲೆಟರ್ ಯು ಹ್ಯಾವ್ ಟು ರೈಟ್ ಆಸ್ ಪರ್ ದ ಸಬ್ಜೆಕ್ಟ್. ನನ್ನ ಅಕ್ಕನ ಮದುವೆ, ಮೈ ಸಿಸ್ಟರ್ಸ್ ವೆಡ್ಡಿಂಗ್. ದಿನಾಂಕ, ಯು ಕ್ಯಾನ್ ರೈಟ್ ಇಟ್ ಇನ್ ಇಂಗ್ಲಿಷ್ ಆಲ್ಸೋ. 3 dates you write down, or from this date to this date also you can write down. ರಂದು ಮಂಗಳೂರಿನಲ್ಲಿ, or you can write any place over here. ನಡೆಯಲಿದೆ, where it is going to take place. ತಾವು ದಯವಿಟ್ಟು ನನಗೆ 3 ದಿನಗಳ ರಜೆ ನೀಡಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳೊಂದಿಗೆ, ದಟ್ ಇಸ್ ಥ್ಯಾಂಕಿಂಗ್ ಯು. ಇತಿ, ತಮ್ಮ ವಿಧೇಯ ವಿದ್ಯಾರ್ಥಿ ರಾಜ್. So like this you have to write the leave letter. 23rd question, again 4 marks for this. ಈ ಲೇಖನದಲ್ಲಿ ವ್ಯಕ್ತವಾಗಿರುವ ತ್ಯಾಗಮಯಿ ತಾಯಿಯ ಹಾರೈಕೆಯ ಗುಣಗಳನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. So here one write up is given. Read the write up properly. Okay, so the question here is ತ್ಯಾಗಮಯಿ ತಾಯಿಯ ಹಾರೈಕೆಯ ಗುಣಗಳನ್ನು. You have to write about the sacrificing quality of the mother. Okay, in your own words. So the write up is, ದಿನಗಳು ಉರುಳಿದವು, ಮಗ ದೊಡ್ಡವನಾದನು, ಚೆನ್ನಾಗಿ ಓದಿದ, ಹೊರದೇಶಕ್ಕೆ ಹೋದ, ತಾಯಿಯನ್ನು ಮರೆತು ಬಿಟ್ಟನು. ಅವನು ಭಾರತಕ್ಕೆ ಬಂದಾಗ ತಾಯಿಯ ಮನೆ ನೆನಪಾಯಿತು. ಊರಿಗೆ ಬಂದ, ತಾಯಿ ಸತ್ತ ಸುದ್ದಿ ತಿಳಿಯಿತು, ಮರುಗಿದ. ಸಾಯುವ ಮುನ್ನ ಒಂದು ಪತ್ರ ಬರೆಸಿ ಮಗ ಬಂದರೆ ಕೊಡಲು ಮನೆಯ ಮಾಲೀಕನಿಗೆ ತಿಳಿಸಿದಳು. ಅದನ್ನು ಬಿಡಿಸಿ ನೋಡಿದಾಗ, ಮಗು, ನೀನು ಚಿಕ್ಕವನಿದ್ದಾಗ ನಡೆದ ಅಪಘಾತದಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡಿದ್ದೆ. ಎಲ್ಲರೂ ನಿನ್ನನ್ನು ಕುರುಡು ಎಂದು ಕರೆಯಬಾರದೆಂದು ವೈದ್ಯರಲ್ಲಿಗೆ ಹೋದೆನು. ನನ್ನ ಕಣ್ಣನ್ನು ತೆಗೆದು ನಿನಗೆ ಹಾಕಲು ಹೇಳಿದೆ. ಅವರು ಆಗುವುದಿಲ್ಲ ಎಂದರು. ಆಗ ಸತ್ತ ನಂತರ ದಾನ ಮಾಡಿದ ಬೇರೊಬ್ಬರ ಕಣ್ಣನ್ನು ನಿನಗೆ ಕಸಿ ಮಾಡಿದರು. ಚಿಕಿತ್ಸೆಗೆ ಕೊಡಬೇಕಾದ ಹಣಕ್ಕಾಗಿ ನಾನು ಕೊನೆ ಉಸಿರು ಇರುವವರೆಗೂ ದುಡಿದು ತೀರಿಸಿದ್ದೇನೆ. ನೀನು ಎಲ್ಲಿಯೇ ಇರು, ಚೆನ್ನಾಗಿರು. ಇದೇ ನನ್ನ ಹರಕೆ ಪತ್ರ. ಇದನ್ನು ಓದಿ ಅವನ ಕಣ್ಣಲ್ಲಿ ನೀರು ಬಂದಿತು. ಇಂತಹ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ದುಃಖಿಸಿದನು. ಸೊ ದೆರ್ ಇಸ್ ಅ ರೈಟ್ ಅಪ್. ನೌ ವಾಟ್ ಯು ಹ್ಯಾವ್ ಟು ರೈಟ್? ಯು ಹ್ಯಾವ್ ಟು ರೈಟ್ ಅಬೌಟ್ ದ ಸ್ಯಾಕ್ರಿಫೈಸಿಂಗ್ ಕ್ವಾಲಿಟಿ ಆಫ್ ದಿ ಮದರ್. ಸೊ ಉತ್ತರ, ತಾಯಿಯ ಹಾರೈಕೆಯ ಗುಣಗಳು. ಫಸ್ಟ್ ಒನ್, ತಾಯಿಯು ತ್ಯಾಗಮಯಿಯಾಗಿ ನಿಸ್ವಾರ್ಥ ಜೀವಿಯಾಗಿರುವುದನ್ನು ಇಲ್ಲಿ ಕಾಣುತ್ತೇವೆ. ಸೆಕೆಂಡ್, ತಾಯಿಯು ತ್ಯಾಗಿಯಾಗಿ ಮಗನಿಗೆ ತನ್ನ ಕಣ್ಣನ್ನೇ ಕೊಡಬೇಕೆಂದಳು. ಆದರೆ ವೈದ್ಯರು ಒಪ್ಪದೆ ಸತ್ತ ವ್ಯಕ್ತಿಯ ಕಣ್ಣು ಕಸಿ ಮಾಡಿದರು. ಥರ್ಡ್ ಒನ್, ಅವನ ಚಿಕಿತ್ಸೆಗಾಗಿ ಮಾಡಿದ ಖರ್ಚು ತೀರಿಸಲು ಜೀವನ ಪೂರ್ತಿ ದುಡಿಯುತ್ತಾಳೆ. ಲಾಸ್ಟ್ ಪಾಯಿಂಟ್, ಮಗನು ತಾಯಿಯನ್ನು ಮರೆತರೂ ಅವನಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾಳೆ. Thank you children, and all the best for your exams.